ಒಂಟಿತನ ಅಂದ್ರೆ ನಿಮ್ಗೆ ಭಯನಾ? ಯಾರೂ ನನ್ಜೊತೆ ಇಲ್ಲ, ನನ್ನನ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಒಳಗೆ ಕೊರಗ್ತಾ ಇದ್ದೀರಾ? ನಮಸ್ಕಾರ, ಇದು ಕೃಷ್ಣ ಮೋಟಿವೇಶನ್ ಕನ್ನಡ. ಕೃಷ್ಣ ಹೇಳ್ತಾನೆ, ನೀನು ಒಬ್ನೇ ಬಂದೆ, ಒಬ್ನೇ ಹೋಗ್ತೀಯ. ಹಾಗಿರುವಾಗ ಈ ಮಧ್ಯದ ಸಮಯದಲ್ಲಿ ಯಾರೋ ಇಲ್ಲ ಅಂತ ಯಾಕೆ ಅಳ್ತೀಯ? ಈ ವಿಡಿಯೋ ನಿಮ್ಮನ್ನ ನೀವು ಪ್ರೀತಿಸೋ ಹಾಗೆ ಮಾಡುತ್ತೆ. ದಯವಿಟ್ಟು ಈ ಕೂಡ್ಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಜೀವನದ ಒಂಟಿ ಕ್ಷಣಗಳನ್ನ ಶಕ್ತಿಯಾಗಿ ಬದಲಾಯಿಸಲು ಒಂದು ಲೈಕ್ ಮಾಡಿ. ಒಂಟಿತನವೇ ನಿನ್ನ ಗುರು. ನೆನಪಿಡಿ, ದೊಡ್ಡ ದೊಡ್ಡ ಸಾಧಕರು ಬೆಳೆದಿದ್ದು ಒಂಟಿಯಾಗಿದ್ದಾಗಲಷ್ಟೇ. ಜನಜಂಗುಳಿಯಲ್ಲಿ ನೀನು ಬೇರೆಯವರ ಮಾತು ಕೇಳ್ತೀಯ, ಆದರೆ ಒಂಟಿಯಾಗಿದ್ದಾಗ ನೀನು ನಿನ್ನ ಅಂತರಾತ್ಮದ ಮಾತು ಕೇಳ್ತೀಯ. ಕೃಷ್ಣ ಕಾಡಿನಲ್ಲಿ ಒಂಟಿಯಾಗಿ ಕೊಳಲು ನುಡಿಸುತ್ತಿದ್ದ. ಆ ಮೌನದಲ್ಲಿ ಸಂಗೀತ ಹುಟ್ಟಿತು. ನಿನ್ನ ಮೌನದಲ್ಲಿ ನಿನ್ನ ಭವಿಷ್ಯ ಹುಟ್ಟಬೇಕು. ಒಂಟಿತನವನ್ನ ಶಿಕ್ಷೆ ಅಂತ ಅನ್ಕೋಬೇಡಿ, ಅದನ್ನ ಒಂದು ಅವಕಾಶ ಅಂತ ಅನ್ಕೊಳ್ಳಿ. ಯಾರೂ ಇಲ್ಲ ಅಂದ್ರೆ ಕೃಷ್ಣ ಇದ್ದಾನೆ. ಲೋಕ ನಿನ್ನನ್ನ ಬಿಟ್ಟಿರಬಹುದು, ಆದರೆ ನಾನು ನಿನ್ನನ್ನ ಬಿಟ್ಟಿಲ್ಲ. ನೀನು ಒಬ್ಬನೇ ನಡೀತಾ ಇಲ್ಲ. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ನೆರಳಾಗಿ ನಾನಿದ್ದೀನಿ. ಯಾವಾಗ ಜಗತ್ತು ನಿನ್ನನ್ನ ಕಡೆಗಣಿಸುತ್ತೋ ಆಗ ನೀನು ನನ್ನ ಹತ್ತಿರವಾಗ್ತೀಯ. ಆ ಒಂಟಿತನದಲ್ಲಿ ನನ್ನನ್ನ ಹುಡುಕು, ನನ್ನ ನಾಮಸ್ಮರಣೆ ಮಾಡು. ಆಗ ನಿನಗೆ ಒಂಟಿತನ ಭಯ ತರಲ್ಲ, ಬದಲಾಗಿ ಒಂದು ದೈವಿಕ ಶಾಂತಿ ತರುತ್ತೆ. ಒಂಟಿತನದಿಂದ ಉನ್ನತಿಗೆ ಒಂಟಿಯಾಗಿ ಇರೋದಕ್ಕೆ ಕಲಿ. ಸಿಂಹ ಯಾವತ್ತೂ ಗುಂಪಿನಲ್ಲಿ ಬರಲ್ಲ, ಅದು ಒಬ್ಬನೇ ರಾಜನಂತೆ ಇರುತ್ತೆ. ನೀನು ಕೂಡ ನಿನ್ನ ಬದುಕಿನ ಸಿಂಹವಾಗು. ನಿನ್ನ ದೌರ್ಬಲ್ಯಗಳನ್ನ ಗೆಲ್ಲೋಕೆ ಇದು ಸರಿಯಾದ ಸಮಯ. ಈಗ ಕಣ್ಣೀರು ಒರೆಸಿಕೋ, ಎದ್ದು ನಿಲ್ಲು. ನಿನ್ನ ಯಶಸ್ಸನ್ನ ನೋಡಿ ಇಡೀ ಜಗತ್ತೇ ನಿನ್ನ ಜೊತೆ ಇರೋಕೆ ಹಮ್ಮಲಿಸಬೇಕು. ಈ ಮಾತುಗಳು ನಿಮಗೆ ಧೈರ್ಯ ತುಂಬಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.